ಸ್ವಾಮೀಜಿಗಳೇ ತಾವು ಕೃಷಿ ಬಗ್ಗೆ ಮಾತನಾಡಿದ್ದು, ಕೃಷಿ ಸಂಪ್ರದಾಯ ಹೆಂಗಿತ್ತು, ನಮ್ಮ ಹಿಂದಿನ ಜನರಿಗಿದ್ದಂಥ ತಿಳುವಳಿಕೆ ಏನಿತ್ತು, ಎಲ್ಲವನ್ನು ನಾವು ನೋಡಿದ್ದೀವಿ. ಒಂದೊಂದು ಸಲ ಕೂತ್ಕೊಂಡು ಯೋಚನೆ ಮಾಡ್ತಿರುವಾಗ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. 1 kg ಕಾಳು ಬಿತ್ತಿ 1 ಕ್ವಿಂಟಲ್ ಕಾಳು ಬೆಳೆಯುವಂಥ ರೈತ, ಅವನಿಂದ 1 kg ಕಾಳು ತಗೊಂಡು ಅದರಲ್ಲಿ 900 ಗ್ರಾಮ್ ಹಿಟ್ಟು ಮಾಡಿ ಮಾರುವಂಥ ಇಂಡಸ್ಟ್ರಿಯಲಿಸ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋನು ರೈತ. ಆ್ಯಕ್ಚುಲಿ ಅವ್ನು ಪವಾಡ ಮಾಡ್ತಿದ್ದಾನೆ ಕೃಷಿ ಭೂಮಿಯೊಳಗೆ, 100 ಪಟ್ಟು ಬೆಳೆದು ತೋರಿಸ್ತಾನೆ ಅವನು. ಈ ದೇಶದಲ್ಲಿ ಕೃಷಿ ಮೇಲೆ ಡಿಪೆಂಡೆಂಟ್ ಆಗಿರೋ ಇಂಡಸ್ಟ್ರಿಯಲಿಸ್ಟ್ ಯಾವತ್ತೂ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಸುದ್ದಿ ಕೇಳೋದಿಲ್ಲ. ದಿನ ಬೆಳಗಾದರೆ ರೈತ ಆತ್ಮಹತ್ಯೆ ಮಾಡಿಕೊಂಡ. ಏನು ಎಡವಟ್ಟಾಗಿದೆ ನಮ್ಮ ದೇಶದಲ್ಲಿ ಕೃಷಿ ವ್ಯವಸ್ಥೆಯಲ್ಲಿ? ಕೃಷಿಯಲ್ಲಿ ಎಡವಟ್ಟಾಗಿದ್ದು ಹರಿತ ಕ್ರಾಂತಿಯ ನಂತರ, ಹಸಿರು ಕ್ರಾಂತಿಯ ನಂತರ 65ರಲ್ಲಿ ಒಂದು ದೊಡ್ಡ ಬರಗಾಲ ಬಂತು. ಹೌದು, ಸ್ವಲ್ಪ ಕಾಳಿನ ಕೊರತೆ ಆಯಿತು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಕಾಳನ್ನು ಕೇಳಿದರು. ಅಮೇರಿಕಾದವರು ನೀವು ರಾಸಾಯನಿಕ ಕೃಷಿಯನ್ನು ಅವಲಂಬಿಸಿದರೆ ನಿಮಗೆ ನಾವು ಕಾಳು ಕೊಡ್ತೇವೆ, ಇಲ್ಲದೆ ಇದ್ದರೆ ಕೊಡೋದಿಲ್ಲ ಅಂತೇಳಿ. ಅವ್ರ ಮನಸ್ಸು ಒಪ್ಪಲಿಲ್ಲ ಅದನ್ನು. ನಾನು ಸರಿಯಾಗಿ ನಮ್ಮ ಅಧಿಕಾರಿಗಳಿಗೆ, ನಮ್ಮ ರೈತರಿಗೆ ಕೇಳಿ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಅಂತ ಹೇಳಿದರು. ಅವ್ರಿಗೆ ಯಾವುದೇ ದೃಷ್ಟಿಯಲ್ಲಿ ತಂದು ತಮ್ಮ ರಸಾಯನವನ್ನು ಇಲ್ಲಿ ಮಾರಾಟ ಮಾಡಬೇಕಾಗಿತ್ತು ಮತ್ತು ಭಾರತದ ಬಯೋಡೈವರ್ಸಿಟಿಯನ್ನು ತೀರಿಸಬೇಕಾಗಿತ್ತು. ಅದು ಯುರೋಪಿಯನ್ರ ಉದ್ದೇಶವೂ ಆಗಿತ್ತು, ಅಮೇರಿಕನ್ರ ಉದ್ದೇಶವೂ ಆಗಿತ್ತು. ಬ್ರಿಟಿಷ್ ಸರ್ಕಾರದಿಂದಲೂ ಅವ್ರು ಇದನ್ನು ನೋಡ್ತಾ ಬಂದಿದ್ದರು. ಬ್ರಿಟಿಷ್ ಕಾಲದಲ್ಲೇ ಇದನ್ನು ತೀರಿಸಬೇಕು ಅಂತ ಪ್ರಯತ್ನ ಮಾಡಿದ್ರು. ಬ್ರಿಟಿಷ್ ಅಧಿಕಾರಿಗಳನ್ನು ನೇಮಿಸಿದ್ರು. ಭಾರತೀಯ ಕೃಷಿಯಲ್ಲಿ ಏನು ಬದಲಾವಣೆಯನ್ನು ಮಾಡ್ಬೋದು, ನೀವು ಸೂಚನೆ ಮಾಡಿರಿ ಅಂತ.